1948ರ ಫೆಬ್ರವರಿ 7ರಂದು ಮೇಜರ್ ಮಲ್ಕಿತ್ ಸಿಂಗ್ ಬ್ರಾರ್ ಅವರು ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಾರತ ಮಾತೆಯನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. 1918ರ ಆಗಸ್ಟ್ 15ರಂದು ಜನಿಸಿದ ಬ್ರಾರ್ 1941ರಲ್ಲಿ ಭಾರತೀಯ ಸೇನೆಗೆ ಸೇರಿದರು ಮತ್ತು ಕುಮಾನ್ ರೆಜಿಮೆಂಟ್ಗೆ 2ನೇ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡರು. ಶಿಸ್ತು ಮತ್ತು ಕರ್ತವ್ಯದ ಬದ್ಧತೆಯ ಕಾರಣದಿಂದಾಗಿ ಅವರು 7 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಮೇಜರ್ ಶ್ರೇಣಿಯನ್ನು ತಲುಪಿದರು. 1948ರಲ್ಲಿ ಮೇಜರ್ ಬ್ರಾರ್ ಅವರ ಘಟಕವು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿತ್ತು. 1947ರಲ್ಲಿ ಆರಂಭವಾದ ಪಾಕಿಸ್ತಾನದೊಂದಿಗಿನ ಯುದ್ಧ ಆಗಲೂ ನಡೆಯುತ್ತಲೇ ಇತ್ತು. 1948ರ ಫೆಬ್ರವರಿ 7ರಂದು ಶತ್ರುಗಳ ವಿರುದ್ಧ ಹೋರಾಡುವಾಗ ಬ್ರಾರ್ ಗಾಯಗೊಂಡರು ಮತ್ತು ನಂತರ ಅವರು ತಮ್ಮ ಗಾಯಗಳಿಗೆ ಬಲಿಯಾದರು. ಮೇಜರ್ ಮಲ್ಕಿತ್ ಸಿಂಗ್ ಬ್ರಾರ್ ಅವರಿಗೆ ಅವರ ಶೌರ್ಯ ಮತ್ತು ಅತ್ಯುನ್ನತ ತ್ಯಾಗಕ್ಕಾಗಿ ಮರಣೋತ್ತರವಾಗಿ ದೇಶದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಮಹಾವೀರ ಚಕ್ರ ನೀಡಿ ಗೌರವಿಸಲಾಯಿತು. GSS ಎಂದೇ ಪರಿಚಿತರಾದ ಕನ್ನಡದ ಕವಿ, ವಿಮರ್ಶಕ, ಸಂಶೋಧಕ, ನಾಟಕಕಾರ ಮತ್ತು ಪ್ರಾಧ್ಯಾಪಕರಾಗಿದ್ದ GS ಶಿವರುದ್ರಪ್ಪನವರು 1926ರ ಫೆಬ್ರವರಿ 7ರಂದು ಜನಿಸಿದರು. ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರ ಶಿವರುದ್ರಪ್ಪ. ಅವರು ಕುವೆಂಪು ಅವರ ವಿದ್ಯಾರ್ಥಿ ಮತ್ತು ಅನುಯಾಯಿಯಾಗಿದ್ದು, ಕುವೆಂಪು ಅವರ ಸಾಹಿತ್ಯ ಕೃತಿಗಳಿಂದ ಹೆಚ್ಚು ಪ್ರೇರಿತರಾಗಿದ್ದರು. ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಆಧುನಿಕ ಸಮಾಜದಲ್ಲಿ ಪ್ರಸ್ತುತಪಡಿಸಲು ಅವರು ಯಶಸ್ವಿ ಪ್ರಯತ್ನ ಮಾಡಿದ್ದರು. ಅವರ ಸಂಪಾದಕತ್ವದಲ್ಲಿ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ 6 ಸಂಪುಟಗಳಲ್ಲಿ ಪ್ರಕಟಗೊಂಡಿರುವುದು ಕನ್ನಡ ಸಾಹಿತ್ಯ ಚರಿತ್ರೆಗೆ ಮಹತ್ವದ ಕೊಡುಗೆಯಾಗಿದೆ. ಅನಾವರಣ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ಕಾಡಿನ ಕತ್ತಲಲ್ಲಿ, ಜಾರಿದ ಹೂವು, ಎದೆ ತುಂಬಿ ಹಾಡಿದೆನು ಸೇರಿದಂತೆ ಅನೇಕ ಕೃತಿಗಳನ್ನು GS ಶಿವರುದ್ರಪ್ಪ ಅವರು ರಚಿಸಿದ್ದಾರೆ. 2006ರ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವದ ದಿನದಂದು ಸುವರ್ಣ ಕರ್ನಾಟಕ ಸಮಯದಲ್ಲಿ ಸರ್ಕಾರವು ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಪಂಪ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವಗಳು ಅವರಿಗೆ ದೊರೆತಿದ್ದವು. ಅವರು ಅನಾರೋಗ್ಯ ಸಮಸ್ಯೆಯಿಂದ 2013ರ ಡಿಸೆಂಬರ್ 23ರಂದು ವಿಧಿವಶರಾದರು. 1992ರ ಫೆಬ್ರವರಿ 7ರಂದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ INS ಶಾಲ್ಕಿಯನ್ನು ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು. INS ಶಾಲ್ಕಿ ಶಿಶುಮಾರ್ ವರ್ಗದ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿಯಾಗಿದೆ. ಮೊದಲ ಸ್ವದೇಶಿ ನಿರ್ಮಿತವಾದ ಈ ಜಲಾಂತರ್ಗಾಮಿ ನೌಕೆಯನ್ನು 1989ರ ಸೆಪ್ಟೆಂಬರ್ 30ರಂದು ಮುಂಬೈಯಲ್ಲಿ ಲಾಂಚ್ ಮಾಡಲಾಯಿತು. INS ಶಾಲ್ಕಿಯನ್ನು ಮಜಗಾನ್ ಡಾಕ್ ಲಿಮಿಟೆಡ್ ನಿರ್ಮಿಸಿದೆ. ಭಾರತೀಯ ನೌಕಾಪಡೆಯು 4 ಶಿಶುಮಾರ್ ವರ್ಗದ ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದೆ. ಇವುಗಳೆಲ್ಲವೂ 1986 ಮತ್ತು 1994ರ ನಡುವೆ ಭಾರತೀಯ ನೌಕಾಪಡೆಗೆ ನಿಯೋಜಿಸಲ್ಪಟ್ಟವು. INS ಶಾಲ್ಕಿಯ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಇದರ ಉದ್ದ 211 ಅಡಿ, ಅಗಲ 21 ಅಡಿ ಮತ್ತು ಎತ್ತರ 20 ಅಡಿ ಆಗಿದೆ. 1935ರ ಫೆಬ್ರವರಿ 7ರಂದು ಪ್ರಸಿದ್ಧ ಬೋರ್ಡ್ ಗೇಮ್ ಮೊನೊಪೊಲಿಯನ್ನು ಹಕ್ಕುಸ್ವಾಮ್ಯ ಮಾಡಲಾಯಿತು. ಇದನ್ನು ಅಮೆರಿಕನ್ ಸಂಶೋಧಕ ಚಾರ್ಲ್ಸ್ ಡಾರೋ ರಚಿಸಿದ್ದಾರೆ. ಭಾರತದಲ್ಲಿ ಮೊನೊಪೊಲಿ ಗೇಮನ್ನು ವ್ಯಾಪಾರಿ ಆಟ ಎಂದು ಕರೆಯಲಾಗುತ್ತದೆ. ಮೊನೊಪೊಲಿಯನ್ನು 100 ದೇಶಗಳಲ್ಲಿ ಆಡಲಾಗುತ್ತದೆ ಮತ್ತು ಈ ಆಟವು 40 ಭಾಷೆಗಳಲ್ಲಿ ಲಭ್ಯವಿದೆ. ಈ ಆಟವು ದೀರ್ಘಕಾಲದವರೆಗೆ ಆಡಲ್ಪಡುತ್ತದೆ. ಸುದೀರ್ಘವಾದ ಮೊನೊಪೊಲಿ ಆಟವನ್ನು 70 ದಿನಗಳವರೆಗೆ ಆಡಲಾಗಿತ್ತು.